ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಗಡಿ ವಿವಾದ ಬೆಳೆದು ನಿಂತಿದೆ. ಆಶ್ಚರ್ಯಪಡಬೇಡಿ, ಇದು ಯಾವುದೋ ದೇಶದ ಅಥವಾ ಒಂದು ರಾಜ್ಯದಲ್ಲ, ಅಕ್ಕಪಕ್ಕದ ಜಿಲ್ಲೆಯ ಪುಟ್ಟ ಗ್ರಾಮ, ಒಂದು ದೊಡ್ಡ ಗ್ರಾಮಗಳ ಗಡಿ ವಿವಾದ. ಇದು ಮಳವಳ್ಳಿ ತಾಲೂಕಿನ ಕಲ್ಕುಣಿ, ಪಕ್ಕದ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಹೊಸಕೊಪ್ಪಲು ಗ್ರಾಮದ ನಡುವಿನ ಗಡಿ ವಿವಾದ ಅಂದರೂ ಕೂಡ ಇದು ತಪ್ಪಾಗಲಾರ್ದು. ನರಸೀಪುರ ತಾಲೂಕಿನ ಹೊಸಕೊಪ್ಪಲು ಒಂದು ಪುಟ್ಟ ಗ್ರಾಮ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮ ಒಂದು ದೊಡ್ಡ ಗ್ರಾಮ. ನರಸೀಪುರ ತಾಲೂಕಿಗೆ ಸೇರಿದರೂ ಕೂಡ ಹೊಸಕೊಪ್ಪಲು ಗ್ರಾಮದ ಜನತೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವ್ಯಾಪಾರಕ್ಕೆ ಎಲ್ಲವಕ್ಕೂ ಕೂಡ ಅವಲಂಬಿಸ್ಕೊಂಡಿರೋದು ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮವನ್ನು. ಪ್ರತಿನಿತ್ಯ ಹೊಸಕೊಪ್ಪಲು ಗ್ರಾಮದ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಮತ್ತೊಂದು ಮಗದೊಂದಿಗೂ ಕೂಡ ಕಲ್ಕುಣಿ ಗ್ರಾಮವನ್ನು ಅವಲಂಬಿಸ್ಕೊಂಡಿದ್ದೇವೆ. ಬಹುಶಃ ಎರಡೂ ಗ್ರಾಮಗಳ ಅಂತರ 1-1.5 ಕಿಲೋಮೀಟರ್ ಅಷ್ಟೇ ಇರೋದಿಲ್ಲ. ಮಧ್ಯ ಗಡಿ ಎಷ್ಟು ದೂರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಸಣ್ಣ ವಿಚಾರ ಒಂದು ದೊಡ್ಡ ಸಮಸ್ಯೆಯನ್ನು ಹುಟ್ಟಾಕಿದೆ. ಇಲ್ಲಿ ಕಲ್ಕುಣಿ ಗ್ರಾಮದ ಏನು ತ್ಯಾಜ್ಯಗಳು, ಪಂಚಾಯಿತಿಯ ಕಸಗಳು ಎಲ್ಲವೂ ಕೂಡ ನಮ್ಮ ಜಿಲ್ಲೆಯ, ಮಂಡ್ಯ ಜಿಲ್ಲೆಯ ಬಾರ್ಡ್ರಿಂದ ದಾಟಿ ಹೊಸಕೊಪ್ಪಲು ವ್ಯಾಪ್ತಿಯಲ್ಲಿ ತಗೊಂಡೋಗಿ ಸುರಿತಿದ್ದಾರೆ ಅನ್ನೋದು ದೊಡ್ಡ ಆಪಾದನೆ. ಇದರ ಜೊತೆಗೆ ಪ್ರತಿನಿತ್ಯ ಅಲ್ಲಿನ ಮಕ್ಕಳು ಬೆಳಿಗ್ಗೆ ನಡ್ಕೊಂಡೇ ಬರಬೇಕು, ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಇದು ಈ ಕ್ಷೇತ್ರದವ್ರ ಸಮಸ್ಯೆನ, ಆ ಕ್ಷೇತ್ರದ ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಾರ್ಡ್ರಲ್ಲಿರೋ ಪರಿಸ್ಥಿತಿ ಹೆಂಗಿರ್ತದೆ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ. ಇಲ್ಲಿ ಬಸ್ ಸಂಚಾರ ಇಲ್ಲದೆ ಇರೋದರಿಂದ ಆ ಮಕ್ಕಳು ಪ್ರತಿನಿತ್ಯ ನಡ್ಕೊಂಬರ್ತಾರೆ. ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ಹೊಸಕೊಪ್ಪಲು ಗ್ರಾಮದ ಜನತೆಯ ನೋವೇನಪ್ಪ ಅಂತಂದರೆ, ತಮ್ಮ ಮಕ್ಕಳು ಬೆಳಗ್ಗೆ ಶಾಲೆಗೆ ಬರ್ತಾರೆ ನಡ್ಕೊಂಡು, ರಸ್ತೆ ಬದಿನಲ್ಲಿ ಶೌಚಕ್ಕೆ ಕೂತಿರ್ತಾರೆ ಕಲ್ಕುಣಿಯವರು ಅಂತ. ಹೆಣ್ಮಕ್ಳು ಬರ್ತಾರೆ, ಮಹಿಳೆಯರು ಬರ್ತಾರೆ, ಎದ್ದು ಹೇಳೋದಿಲ್ಲ ಅಂತ, ಇದು ಸತ್ಯ. ಮತ್ತೊಂದು, ಕಸಗಳಲ್ಲಿ ಸುರಿತಿದ್ದಾರೆ ಅಂತೇಳಿ ಇವೆರಡೂ ಸಮಸ್ಯೆಗಳನ್ನು ನರಸೀಪುರ ತಾಲೂಕಿನ ಹೊಸಕೊಪ್ಪಲು ಗ್ರಾಮದ ಜನತೆ ಮಳವಳ್ಳಿ ಕ್ಷೇತ್ರದ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಬಳಿ ಅಹವಾಲು ನೀಡಿದ್ದಾರೆ. ಹೊಸಕೊಪ್ಪಲಿಗೆ ಶಾಸಕರು, ಮಂತ್ರಿಗಳಾದಂಥ ಎಚ್ ಸಿ ಮಹದೇವಪ್ಪನವರು ಬಹುಶಃ ಅಲ್ಲೋಗ್ಬೇಕಿತ್ತೇನೋ, ಆದರೆ ಪ್ರತಿನಿತ್ಯ ಬತ್ತಿದ್ದು ಇಲ್ಲಿಗೆ ಕಲ್ಕುಣಿಯವರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಕ್ಕೆ ಹೊರಟಾಗ ಮಳವಳ್ಳಿ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು, ಯಾವ ಊರವ್ರು ನೀವು? ಹೊಸಕೊಪ್ಪಲು, ನಿಮ್ಮ ಎಮ್ ಎಲ್ ಎ ಹತ್ರ ಕಂಪ್ಲೇಂಟ್ ಹೇಳಿ ಅಂತ ಹೇಳಿದ್ದಾರೆ ಅಂತ ಹೊಸಕೊಪ್ಪಲು ಗ್ರಾಮದ ಜನತೆಯ ಒಂದು ಆಪಾದನೆ. ನಾನು ಹೇಳೋದಿಷ್ಟೇ, ಈ ಭೂಮಿ ಒಂದು ಎಲ್ಲ ಕಡೆ ಪ್ರಾಕೃತಿಕವಾಗಿರ್ತದೆ, ಅಕ್ಕಪಕ್ಕ ಅಣ್ಣ ತಮ್ಮ ಎಲ್ಲೂ ಕೂಡ ಈಗಿರುವಂಥ ಸಂದರ್ಭಕ್ಕೆ ಇಲ್ಲಿ ಓಟ್ ಯಾರಿಗಾರು ಹಾಕ್ಕೊಳ್ಳಿ, ಹೊಸಕೊಪ್ಪಲವರು ಕಲ್ಕುಣಿಯವರು ಯಾರಿಗಾದರೂ ಓಟ್ ಹಾಕ್ಕೊಳ್ಳಿ, ಇದನ್ನು ಮಹದೇವಪ್ಪನವ್ರ ಗಮನಕ್ಕೂ ಕೂಡ ತರಲಿಕ್ಕೆ ಇಚ್ಛೆ ಪಡ್ತದೆ ನಮ್ಮ ವಾಹಿನಿ. ನಿಮ್ಮ ಕ್ಷೇತ್ರಕ್ಕೆ ಓಟ್ ಕೊಟ್ಟವರು ಪಕ್ಕದ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗ್ತದೆ. ಜೊತೆಗಿಲ್ಲಿ ಎರಡೂ ಕ್ಷೇತ್ರದ ಶಾಸಕರು ಕೂಡ ಒಂದೇ ಪಕ್ಷದವರಾಗಿದ್ದೀರಿ, ಇಬ್ಬರೂ ಕೂಡ ಆಡಳಿತಾರೂಢ ಪಕ್ಷದ ಶಾಸಕರಿದ್ದೀರಿ. ದಯಮಾಡಿ ಹೆಚ್ಚು ಮನವಿ ನರೇಂದ್ರ ಸ್ವಾಮಿಯವರಿಗೆ, ನೋಡಿ ಸ್ವಾಮಿ, ನೀವು ಈ ರೀತಿ ಹೇಳಿದ್ದು ಸಮಂಜಸವ, ಯೋಚನೆ ಮಾಡಿ. ಓಟ್ ಕೊಟ್ಟರು ಬಿಟ್ಟರೋ ಗೊತ್ತಿಲ್ಲ, ಅವ್ರು ಎಲ್ಲಿರೋ ಗೊತ್ತಿಲ್ಲ, ನಿಮ್ಮ ಬಳಿ ಬಂದರು ಅಂದಾಗ ಅತಿಥಿಗಳವರು, ಅವ್ರನ್ನ ನೀವು ಅತ್ಯಂತ ಪ್ರೀತಿಯಿಂದ ಮಾತಾಡಿಸಿ ಆ ಸಮಸ್ಯೆ ಬಗೆಹರಿಸೋದಿತ್ತೋ, ಅಥವಾ ಈಗ ನೀವು ಮಹದೇವಪ್ಪನವ್ರಿಗೆ ಈ ವಿಚಾರ ಇದನ್ನು ನೀವು ನರೇಂದ್ರ ಸ್ವಾಮಿಯವ್ರ ಮುಖಾಂತರ ಇಬ್ಬರು ಒಂದು ಕಡೆ ಕೂತು ಹೊಸಕೊಪ್ಪಲು ಗ್ರಾಮದ ಜನತೆಯ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದು ನಮ್ಮ ವಾಹಿನಿಯ ಕಳಕಳಿ. ಯಜಮಾನ, ನಿಮ್ಮ ಹೆಸರು? ಸರ್ ರಾಜು ಅಂತ ಸರ್. ಹೇಳಿ ಸರ್, ಈ ಸಮಸ್ಯೆ ಎಷ್ಟು ವರ್ಷಗಳಿಂದ ಇದೆ ಇದು? ಸರ್ ನಮ್ಮ ಹೊಸಕೊಪ್ಪಲವರು ಸರ್, ಇಲ್ಲಿ ನಾವು ನಮ್ಮ ಮಕ್ಕಳು 50-60 ಜನ ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಳು ಎಲ್ಲ ಸಣ್ಣ ಮಕ್ಳು ಶಾಲೆಗೆ ಇದೇ ರೋಡಲ್ಲಿ ನಡ್ಕೋಯ್ತಾರೆ ಸರ್. ಇಲ್ಲಿ ನಮ್ಮ ಕಲ್ಕುಣಿಯವರು ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಹ 8:30-9 ಗಂಟೆ ತನಕನು ಬೆಳಿಗ್ಗೆನಾಗ ಹೋಗ್ತಾರೆ. ಮತ್ತೆ ಸಾಯಂಕಾಲ 5ರಿಂದ ರಾತ್ರಿ 8:30-9 ಗಂಟೆ ತನಕನು ಹೋಯ್ತಾರೆ ಸರ್. ನಮ್ ಹೆಂಗಸ್ರಿ ಆಗ್ಲಿ ಯಾರೇ ಆಗ್ಲಿ ಯಾವ್ದಾರು ಊರ್ಗ್ ಹೋಗ್ಬೇಕು ಅಂದ್ರೆ ನಮ್ಗೂ ವೆಹಿಕಲ್ಸ್ ಇಲ್ಲ ಸರ್.
ನಡ್ಕೊಂಡು ಹೋಗ್ಬೇಕು. ಅವ್ರು ಹೋಯ್ತಾ ಇದ್ರು ಅವ್ರಿಗೆ ಹೇಳಲ್ಲ ಸಹ, ಹಂಗೆ ಕುಂತ್ಕ ಮಲ ವಿಸರ್ಜನೆ ಮಾಡ್ತಾ ಇರ್ತಾರೆ. ನಮ್ಗೆ ಸಿಕ್ಕಾಪಟ್ಟೆ ಇಲ್ಲಿ ತುಂಬಾ ನೋವಾಗಿದೆ ಸಹ. ದಯವಿಟ್ಟು ಸಹ ನಮ್ಮ ಕಲ್ಕುಣಿ ಜನಗಳು ಇದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಒಂದು ಒಳ್ಳೇದ್ ಮಾಡ್ಕೊಡ್ಬೇಕು ಸರ್. ಇನ್ನಾದ್ರೂ ಅದರಿಂದ ನಮ್ಗೆ ತುಂಬಾ ಅನನುಕೂಲ ಆಗಿದೆ. ಏನಾದ್ರು ಮಾಡಿ ನಾವು ಅಲ್ಲಿಂದ ಇಲ್ಲಿವರೆಗಂಟ್ರು 1 ಕಿಲೋಮೀಟರ್ ಮೂಗ್ ಮುಚ್ಕೊಂಡೆ ಬರ್ಬೇಕು ನಾವು. ಆಮೇಲೆ ಮಕ್ಕ ಮರಿ ತಿರ್ಗಾಡಿದ್ರು ಇಲ್ಲಿ ಕುಂತ್ಕೊಂಡ್ರು ಮ್ಯಾಕ್ ಹೇಳುದ ಬಾರಿ ತೊಂದರೆ ಕೊಡ್ತಾವ್ರೆ. ಯಾವ್ದೋ ವೆಹಿಕಲ್ಗಳು ಬಂದ್ರು ಸೈಡ್ ಕೊಡುದ, ಕುಂತಿದ್ ಮ್ಯಾಕ್ ಹೇಳುದ ಸರ್. ಅಂದ್ರೆ ನಾಚಿಕೆ ಇಲ್ದೇನೆ ಹಂಗೆ ಕೂತಿರ್ತಾರೆ ಸರ್. ಹೌದು ಸರ್, ಕುಂತಿರ್ತಾರೆ. ಅದರಿಂದ ಏನಾದ್ರು ದಯಮಾಡಿ ಈ ಗ್ರಾಮಕ್ಕೆ, ಹೊಸಕೊಪ್ಲು ಗ್ರಾಮಕ್ಕೆ ನಾವು ತಿರುಗಾಡೋದು ತೊಂದರೆ ಆಗಿದೆ. ಕಲ್ಕುಣಿಯಿಂದ ಹೊಸಕೊಪ್ಲು ಗ್ರಾಮಕ್ಕೆ ತಿರುಗಾಡೋದು ತೊಂದರೆ ಆಗಿದೆ. ಇಲ್ಲಿ ಬಹಿಲು ಮಲ ವಿಸರ್ಜನೆ ಮಾಡ್ತಾರಲ್ಲ, ಅವರೆಲ್ಲ ಯಾವ ಊರವ್ರು? ಅವರು ಕಲ್ಕುಣಿಯರೇ ಸಾ. ಓ, ಕಲ್ಕುಣಿ ಅವ್ರ, ಕಲ್ಕುಣಿ ಗ್ರಾಮದವರೇ ಸಾ. ಅವ್ರು ಹೇಳಿದ್ರೆ ನಮ್ಮ ಏನ್ ಮಾತಾಡಿದ್ರೆ ಮಾತಾಡಕ್ ಹೋದ್ರೆ ನಮ್ಮ ಯಜಮಾನ 5 ಕುಲಕ್ಕೆ ಯಜಮಾನ್ಗೆ ಲೆಟರ್ ಕೊಟ್ಟಿದೀವಿ. ಅವರು ಏನೋ ಗಮನ ತಕೊಂಡ ಅಂತ ಹೇಳಿದ್ರೆ, ಆದ್ರೂ ಇನ್ನು ಏನು ಮಾತ್ರ ಇನ್ನು ತಪ್ಪಿಲ್ಲ. ಆಮೇಲೆ ಕುಡಿ ಎಣ್ಣೆ ಬಾಯಿ ಎಲ್ಲ ತಕೊಂಡ್ ನೋಡಿ ಸಹ ಇದೆಲ್ಲ ತಂದಿಟ್ಟಿದ್ದಾರೆ. ದನ ಕರುಗಳು ಯಾವ್ದೇ ಅಕಸ್ಮಾತ್ ಏನಾದ್ರೆ ದನ ಕರುಗಳು ಮೇಯ್ಬೋದು. ಅದು ತಂದು ಇಲ್ಲಿಗೆ ಹಾಕ್ಬಿಟ್ರೆ ಎಷ್ಟು ಗಲೀಜಿದೆ ಸರ್ ತಿರ್ಗಾಡಕ್ಕೆ. ಇಲ್ಲೊಂದು ಹಿಂಗೆ ಆಗಿದೆ, ಅದರಿಂದ ನಮ್ ಏನಾದ್ರು ಮಾಡಿ ದಯ ಮಾಡಿಸಿ ಸಿಒ ಹತ್ರ ಹೇಳಿ ಒಂದ್ ಒಳ್ಳೇದ್ ಮಾಡ್ಸ್ಬೇಕು ಸರ್. ಪಂಚಾಯತ್ ದಂಡಕ್ಕೆ ತಗೊಂಡಿದ್ದಾರೆ ಸರ್. ಕೊಟ್ಟಿದೀವಿ, ಏನೋ ಮಾಹಿತಿ ಅಕ್ಲಾಮೆಂಟ್ ಎಲ್ಲ ಕೊಟ್ಟಿದೀವಿ. ನಮ್ ಕಲ್ಕುಣಿ ಪಂಚಾಯತ್ ಅವರು ಎಷ್ಟು ಹೇಳಿದ್ರು ವಿಡಿಯೋ ಮುಗಿಸ ಅವ್ರು ಕೇಳ್ತಾ ಇಲ್ಲ. ನರೇಂದ್ರ ಸ್ವಾಮಿ ಮುಗಿಸ ಹೇಳಿದೀವಿ, ನಾವು ನಿಮ್ಮ ಮತದಾರರಲ್ಲ. ನಾವು ಆದ್ರೂ ನರೇಂದ್ರ ಸ್ವಾಮಿಗೂ ವಿಷಯ ಮುಡ್ಸಿದೀವಿ, ಆದ್ರೂ ಅವರು ಗಮನ ತಗತ್ತೆ ಇಲ್ಲ. ಮಂಡ್ಯ ಜಿಲ್ಲೆ ತಕೊಂಡ್ಬಂದು ನರಸೀಪುರ ತಾಲೂಕು ಇದು ಮೈಸೂರು ಜಿಲ್ಲೆ ಸುರಿತಾವ್ರೆ. ನಮ್ಗೆ ತಿರುಗಾಡಕ್ಕೆ ಹೊಸಕೊಪ್ಪ ತೊಂದರೆ ಆಗಿದೆ. ಅದರಿಂದ ಏನಾದ್ರು ದಯಮಾಡಿ ನರೇಂದ್ರ ಸ್ವಾಮಿ ಅವರೇ ನಿಂತ್ಕೊಂಡು ಪಿಡಿಒಗೆ ಹೇಳಿ ಒಂದ್ ಒಳ್ಳೆ ಕೆಲಸ ಮಾಡಿಸ್ಕೊಡ್ಬೇಕು ಸರ್. ಸ್ವಚ್ಛತೆ ಮಾಡಿಸ್ಕೊಡ್ಬೇಕು. ನಿಮ್ಮ ಹೆಸರು ಸರ್? ಕೃಷ್ಣನ ಸರ್. ಯಾವ್ರವ್ರು ಸರ್? ಹೊಸಕೊಪ್ಲು. ಹೇಳಿ, ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಇಲ್ಲಿ? ಸರ್, ಇದು ನಮ್ಮ ಹುಟ್ಟದ ಕಾಲದಿಂದ ಸಮಸ್ಯೆನೇ ಇದೆ. ಅದು ಬಗೆಹರಿತ್ಲೇ ಇಲ್ಲ. ಅದನ್ನ ಈಗ ಮೋದಿ ಅವರು ಸ್ವಚ್ಛ ಭಾರತ ಅಂತ ಸಾಕಷ್ಟು ಜನಗಳಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಆ ಮೋದಿ ಅವರ ವಿಚಾರ ಈ ಕಲ್ಕುಣಿ ಗ್ರಾಮಕ್ಕೆ ತಲುಪೇ ಇಲ್ವಾ? ತಲುಪಿದೆ ಸರ್. ತಲುಪಿ ಮನೆಗೂ ಕೊಟ್ಟಿದ್ದಾರೆ ಬಾತ್ರೂಮ್ಗಳನ್ನ. ಅವ್ರು ಉಪಯೋಗಿಸ್ಕತ್ತಿಲ್ಲ. ಎಲ್ಲ ಬಂದು ಇಲ್ಲಿಗೇನೆ ಅನಾವಶ್ಯಕವಾಗಿ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ. ಆತರ ಅಂದ್ರೆ ಈ ನಾಚಿಕೆ ಮನೆ ಮರಿದಿಲ್ಲ ಅಂತ ಕಾಣುತ್ತೆ ಊರವ್ರಿಗೆ. ಅದು ಅವ್ರನ್ನ ಕೇಳ್ಬೇಕು ಸರ್ ನಾವು. ಯಾಕೆಂದ್ರೆ ನಾವ್ ಹೇಳಿದ್ರೆ ಹೋಗ್ತಿಗೋಗುತ್ತೆ. ಅದು ಅವರೇ ತಿಳ್ಕೊಂಡ್ ಮಾಡಿದ್ರೆ ನಮ್ಮ ಮನೆ ಹೆಣ್ಮಕ್ಳು ಅವ್ರ ಮನೆ ಹೆಣ್ಮಕ್ಳು ಎಲ್ಲ ಒಂದೇ. ಎಷ್ಟು ಗಂಟೆಲಿ ಇಲ್ಲಿ ಬೆಳಗಿನ ಟೈಮ್ ಮಲ ವಿಸರ್ಜನೆ ಮಾಡ್ತಾರೆ? ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ 5 ಗಂಟೆಯಿಂದ 8-9 ಗಂಟೆ ಹೋಗೋರು ಬರೋರು ಇರ್ತಾರೆ. ತಿರ್ಗಾ ನೈಟ್ 5 ಗಂಟೆ ಮೇಗಿಂದ ರಾತ್ರಿ 9-10 ಗಂಟೆ ಹೋಗೋರು ಇರ್ತಾರೆ. ಹೆಂಗ್ರು ಬಟ್ಟೆ ಒಯ್ತಿರು ಸೋಮನಂತ ಅವ್ರ ಬಟ್ಟೆ ಒಯ್ತಾರೆ. ಈಚೆ ಮಗಳು ಕುಂತ ತಿಪ್ಪು ಹೋಗ್ತಾರೆ ಸರ್. ಅವ್ರವ್ರು ಬಟ್ಟೆ ಒಯ್ತಿರು ಪಾಪ ಸೋಮನಂತ ಆ ಕಲ್ಕುಣಿ ಇದಕ್ ಮಾತ್ರ ಎಲ್ಲ ಮೈಕ್ ಹಿಡ್ಕೊಂಡ್ ಮಾತಾಡಿ. ನನ್ನ ಹೆಸರು ಮಂಜು ಅಂತ ಹೇಳಿ ಸರ್. ಈ ರಸ್ತೆ ಅಣ್ಣ ನಿಮ್ಮೂರ್ಗೆ ಹೋಗುವಂತ ರಸ್ತೆನ ಇದು? ಈ ರಸ್ತೆ ಬಂದು ಟಿ ನರಸೀಪುರದಿಂದ ನಮ್ಮೂರಿನವರು ಬಸ್ ಇಳಿದು ಇಲ್ಲಿ ನಮ್ಮೂರ್ಗ್ ಬರುವಂತ ಹೊಸಕೊಪ್ಲು ಗ್ರಾಮಕ್ಕೆ ಬರುವಂತ ಸ್ಥಳ ಇದು. ಈ ರಸ್ತೆಗೆ ಹೆಸರು ಇದೆಯಾ? ಈ ರಸ್ತೆಗೆ ಬಟ್ ಬೊಮ್ಮನಹಳ್ಳಿಯಿಂದ ಹೊಸಕೊಪ್ಲಿಗೆ ಅಂತ ರಸ್ತೆ ಇದೆ ಇದು ಸರ್. ಸರಿ ಸರಿ. ಈ ಪಂಚಾಯತಿ ಅವರು ಎಷ್ಟು ವರ್ಷಗಳಿಂದ ಇಲ್ಲಿ ಕಸ ಹಾಕ್ತಾ ಇದಾರೆ ಸರ್? ಇವರು ಇತ್ತೀಚೆಗೆ ಅಂದ್ರೆ ಒಂದು 2-3 ವರ್ಷ ಆಯ್ತು. 2-3 ವರ್ಷದಿಂದ ಸಹ ಇಷ್ಟೊಂದು ಕೂಳೆನ ಮಾಡ್ತಾ ಇದಾರೆ ನಮ್ಗೆ. ಅಂದ್ರೆ ಇದಕ್ಕೂ ಅರ್ಜಿ ಕೊಟ್ಟಿದೀವಿ, ಬಟ್ ಮಾಹಿತಿ ತಿಳಿಸಿದೀವಿ. ನಂತರ ವ್ಯಾಪ್ತಿ ಪ್ರದೇಶದಿಂದ ಅವರು ನಮ್ಮನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರು ಅಲ್ಲಿ ಏನ್ ಕೇಳ್ತಾರೆ, ಇದು ರಸ್ತೆ ಅಲ್ವಾ ಅನ್ನೋ ಉದ್ದೇಶದಿಂದ ಈ ತರ ಕೂಳೆ ಮಾಡ್ತಾ ಇದಾರೆ. ಓಕೆ ಸ್ವಾಮಿ, ನಾವು ನರೇಂದ್ರ ಸ್ವಾಮಿ ಅವರ ಮತದಾರರು ನಾವಲ್ಲ, ಹೊಸಕೊಪ್ಲು ಗ್ರಾಮದವರು. ಬಟ್ ನಿಮ್ಮ ಮತದಾರರು ತಂದು ನಮ್ಮ ರಸ್ತೆಗೆ ತಂದು, ನಮ್ಮ ರಸ್ತೆ ಅಂದ್ರೆ ನಮ್ಮ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ರಸ್ತೆಗೆ ತಂದು ಹೊಸಕೊಪ್ಲಿಗೆ ಹೋಗುವಂತ ದಾರಿಗೆ ಈ ತರ ಗಲೀಜ್ನ ತಂದು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ರಲ್ಲ, ಇದು ನ್ಯಾಯನಾ? ಇದು ನಿಮ್ಗೆ ಸರಿ ಅನ್ಸುತ್ತಾ? ನಿಮ್ಮ ಪಂಚಾಯತಿಗೂ ಕೂಡ ನಾವು ಆದಷ್ಟು ಮಾಹಿತಿ ತಿಳಿಸಿದೀವಿ, ಅದು ಕೂಡ ಕ್ರಮ ತಗೊಂಡಿಲ್ಲ. MLA ಅವ್ರಿಗೂ ಕೂಡ ಕಳಿಸಿದೀವಿ.
ಹಾಗೂ ಸಹ ಕ್ರಮ ತಗೊಂಡಿಲ್ಲ. ನಿಮ್ಮ ಮತದಾರರಿಗೆ ಹೇಳಿ ದಯವಿಟ್ಟು ಆದಷ್ಟು ಈ ಸ್ವಚ್ಛತೆಯನ್ನ, ಈ ಗಲೀಜನ್ನ ಸ್ವಚ್ಛತೆ ಮಾಡ್ಕೊಡಕ್ಕೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀವಿ, ನಮ್ಗೆ ಕ್ಲೀನ್ ಮಾಡಿಸ್ಕೊಡಿ ಸ್ವಾಮಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.